ಅಮಲು ಪದಾರ್ಥ ಅಂದರೆ ವ್ಯಸನಿಗಳಿಗೆ ಅಚ್ಚುಮೆಚ್ಚು. ಅದೆಷ್ಟೇ ದುಡ್ಡು ಖರ್ಚಾದರೂ ಸರಿ, ಅದು ಬೇಕೇ ಬೇಕು ಅಂತ ಗಲ್ಲಿ ಗಲ್ಲಿ ಸುತ್ತಿ ಹಣ ಕೊಟ್ಟು ನಶೆ ಏರ್ಸ್ಕೋತಾರೆ. ಇದೀಗ ಟ್ಯಾಬ್ಲೆಟ್ ರೂಪದಲ್ಲಿರೋ ಡ್ರಗ್ಸ್ಗೆ ಯುವಜನತೆ ಬಲಿಯಾಗ್ತಿದ್ದಾರೆ. ಮಾತ್ರೆಗಳ ರೂಪದಲ್ಲಿ ಸಿಗ್ತಿದೆ ಮಾದಕ ವಸ್ತುಗಳು. ಸಿಲಿಕಾನ್ ಸಿಟಿಯಲ್ಲಿ ಟೈಡಾಲ್ ಡ್ರಗ್ ಸೇಲ್. ನಶಾ ಪದಾರ್ಥಗಳು ಕಡಿಮೆಯಾಗಿರುವ ಹಿನ್ನೆಲೆ ವ್ಯಸನಿಗಳಿಗೆ ಸಿಕ್ಕಾಪಟ್ಟೆ ಪರದಾಡ್ತಿದ್ದಾರೆ. ಆದರೆ ನಶಾ ಮಾತ್ರೆಗಳೇ ಕಾಲೇಜಿನ ಬಳಿ ಹುಡುಕಿಕೊಂಡು ಬಂದರೆ ಬಿಡ್ತಾರಾ ಹೇಳಿ? ನಾ ಮುಂದು ತಾ ಮುಂದು ಅಂತ ಅದನ್ನ ಪರ್ಚೇಸ್ ಮಾಡ್ತಾರೆ. ಜೀವವನ್ನೇ ಸರ್ವನಾಶ ಮಾಡುವ ಈ ಟೈಡಾಲ್ ಡ್ರಗ್ ಮಾತ್ರೆಗಳನ್ನ ಕೆಲವೊಮ್ಮೆ ಕಾಲೇಜಿನ ಬಳಿ, ಇನ್ನೂ ಕೆಲವೊಮ್ಮೆ ಬೇರೆಡೆ ವ್ಯಕ್ತಿಯೊಬ್ಬ ಮಾರಾಟ ಮಾಡ್ತಿದ್ದ. ಬಂಧಿತ ವ್ಯಕ್ತಿಯನ್ನ ರಾಜಸ್ಥಾನ ಮೂಲದ ಪ್ರೇಮ್ ಅಲಿಯಾಸ್ ವೈಷ್ಣವ್ ಎಂದು ಗುರುತಿಸಲಾಗಿದೆ. ಬರೋಬ್ಬರಿ 14 ಲಕ್ಷಕ್ಕೂ ಅಧಿಕ ಮೌಲ್ಯದ ಮಾತ್ರೆಗಳನ್ನ ಹೈಗ್ರೌಂಡ್ ಪೊಲೀಸರು ಮತ್ತು ಡ್ರಗ್ ಕಂಟ್ರೋಲ್ ಬೋರ್ಡ್ ಒಟ್ಟಿಗೆ ಸೇರಿ ದಾಳಿ ನಡೆಸಿ ಬಂಧಿಸಿದ್ದಾರೆ. ಕಾಲೇಜ್ ಸ್ಟೂಡೆಂಟ್ಸ್ಗೆ ಕಿಕ್ಕೇರಿಸುತ್ತೆ ಟೈಡಾಲ್ ಟ್ಯಾಬ್ಲೆಟ್. ಬರೋಬ್ಬರಿ 6,700 ಡೆವಿಲ್ ಟೈಡಾಲ್ ಮಾತ್ರೆ ಸೀಸ್. ಇಲ್ಲಿ ನೋಡಿ, ನೋಡೋದಕ್ಕೆ ಕೆಂಪು ಬಣ್ಣ, ನೋಡಿದ್ರೆ ಇದೇನು ಅಂತ ಆಶ್ಚರ್ಯ ಆಗುತ್ತೆ ಅಲ್ವಾ? ಇದೇ ಟೈಡಾಲ್ ಡ್ರಗ್ ಟ್ಯಾಬ್ಲೆಟ್ ಅಥವಾ ನಶೆ ಮಾತ್ರೆ. ಬೆಂಗಳೂರಿನ ವಸಂತನಗರ 13ನೇ ಕ್ರಾಸ್ನಲ್ಲಿ ಕಿಕ್ಕೇರಿಸೋ ಟೈಡಾಲ್ ಮಾತ್ರೆಗಳನ್ನ ರಾಜಸ್ಥಾನ ಮೂಲದ ಆರೋಪಿ ಪ್ರೇಮ್ ಅಲಿಯಾಸ್ ವೈಷ್ಣವ್ ಹಲವು ದಿನಗಳಿಂದ ಮಾರಾಟ ಮಾಡ್ತಿದ್ದ. ಈ ಮಾತ್ರೆಗಳನ್ನ ಬೇರೆಡೆಯಿಂದ ತರಿಸಿ ಇಲ್ಲಿ ಮಾರಾಟ ಮಾಡ್ತಿದ್ದ ಅಂತ ತಿಳಿದು ಬಂದಿದೆ. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಹಾಗೂ ಡ್ರಗ್ ಕಂಟ್ರೋಲ್ ಇಲಾಖೆ ಒಟ್ಟಿಗೆ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ಲಾಕ್ ಮಾಡಿದ್ದಾರೆ. ರಸ್ತೆಯ ಮೇಲೆ ಸೆರೆ ಸಿಕ್ಕ ಆರೋಪಿ ಪ್ರೇಮ್ ಬಳಿ ಸಾಕಷ್ಟು ಮಾತ್ರೆಗಳಿದ್ವು. ನಂತರ ಪೂರ್ವಪರ ವಿಚಾರಿಸಿದ ಪೊಲೀಸರು ಆತನನ್ನ ಬಂಧಿಸಿ ಆತನ ಕಾಟನ್ಪೇಟೆ ಮನೆಗೆ ಕರೆದೊಯ್ದಿದ್ದಾರೆ. ಅಲ್ಲಿ ಸುಮಾರು 6,700 ಟೈಡಾಲ್ ಮಾತ್ರೆಗಳನ್ನ ಪೊಲೀಸರು ಪತ್ತೆ ಹಚ್ಚಿ ಸೀಸ್ ಮಾಡಿದ್ದಾರೆ. ಒಂದು ಮಾತ್ರೆಯನ್ನ ಈತ 200 ರೂಪಾಯಿಗೆ ಮಾರ್ತಿದ್ದ. ಡಿಮ್ಯಾಂಡ್ ಹೆಚ್ಚಾದ್ರೆ 600 ರೂಪಾಯಿಗೆ ಮಾರ್ತಿದ್ದ ಎಂದು ತಿಳಿದು ಬಂದಿದೆ. ಸೀಸ್ ಆಗಿರೋ ಟೈಡಾಲ್ ಮಾತ್ರೆಗಳ ಮೌಲ್ಯ ಬರೋಬ್ಬರಿ 15 ಲಕ್ಷಕ್ಕೂ ಅಧಿಕ ಅಂತ ತಿಳಿದು ಬಂದಿದೆ. ಸದ್ಯ ಡ್ರಗ್ ಟ್ಯಾಬ್ಲೆಟ್ ಮಾರ್ತಿದ್ದ ಒಬ್ಬನ ಬಂಧನವಾಗಿದೆ. ಆದರೆ ಇವನೊಬ್ಬನಿಂದಲೇ ಇದು ಸಾಧ್ಯವಿಲ್ಲ. ಇದರ ಮೂಲವನ್ನ ಪೊಲೀಸರು ಕೂಡಲೇ ಪತ್ತೆ ಹಚ್ಚಬೇಕಿದೆ. ಗಿರೀಶ್ ವಸಿಷ್ಠ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.